ಈ ಕ್ಷೇತ್ರದ ತೀರ್ಪು ಸುಪ್ರೀಂಗಿಂತಲೂ ಮೇಲು. ಜನರು ಈ ಕ್ಷೇತ್ರದ ಹೆಸರು ಕೇಳಿದ್ರೇನೆ ಭಯ ಪಡ್ತಾರೆ, ಅಷ್ಟೊಂದು ಪವರ್ಫುಲ್ ಕ್ಷೇತ್ರ ಇದಾಗಿದೆ. 4 ನ್ಯಾಯ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಪ್ರಮುಖ ನ್ಯಾಯಪೀಠವಾಗಿದೆ. ಎಂಥದ್ದೇ ಬಗೆಹರಿಯದ ಸಮಸ್ಯೆ ಇಲ್ಲಿ ಬಗೆಹರಿಯುತ್ತದೆ. ಕಾಸರಗೋಡಿನಲ್ಲಿರುವ ಈ ಕ್ಷೇತ್ರವನ್ನು ಕಾಣತ್ತೂರು ಕ್ಷೇತ್ರ ಎಂದು ಕರೆಯುತ್ತಾರೆ. ನೀವೇನಾದ್ರೂ ಹಣ ಕೊಟ್ಟು ಮೋಸ ಹೋಗಿದ್ದರೆ ಅಥವಾ ನೀವು ಕೊಟ್ಟ ಹಣ ವಾಪಸ್ಸು ಕೊಡದೆ ಹೋದರೆ, ಕೋರ್ಟ್ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದರೆ, ನಿಮ್ಮ ಮೇಲೆ ವಿನಾಕಾರಣ ಯಾರಾದರೂ ಅಪವಾದ ಹೊರಿಸಿದ್ದರೆ, ಒಟ್ಟಾರೆ ನೀವು ಮೋಸ ಹೋಗಿದ್ದರೆ ಎಲ್ಲದಕ್ಕೂ ಈ ಕ್ಷೇತ್ರದಲ್ಲಿ ಒಂದೇ ಪರಿಹಾರ. ನೀವು ಬಂದು ಇಲ್ಲಿ 4 ದೈವಗಳ ಮುಂದೆ ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನೀವು ಸತ್ಯವಾಗಿದ್ದರೆ, ನಿಮ್ಮ ಕಡೆ ನ್ಯಾಯವಿದ್ದರೆ ಮಾತ್ರ ಇಲ್ಲಿ ನಿಮಗೆ ದೈವಗಳು ಮೋಸವಾಗಲು ಬಿಡುವುದಿಲ್ಲ. ನೀವು ಒಬ್ಬರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಕಾರಣಕ್ಕೆ ಅಥವಾ ನೀವು ಹಣ ಆಸ್ತಿ ಐಶ್ವರ್ಯ ಹೊಂದಿರುವ ಕಾರಣಕ್ಕೆ ದೈವಗಳು ನಿಮಗೆ ನಿಮ್ಮ ಪರ ನ್ಯಾಯ ನೀಡುವುದಿಲ್ಲ. ಈ ಕ್ಷೇತ್ರದಲ್ಲಿ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಮಾತ್ರ ಜಯ. ಇಲ್ಲಿ ನೀವು ಸತ್ಯಮೇವ ಜಯತೆ ಅಂತ ಬರೆದಿರುವುದನ್ನು ಕೂಡ ನೋಡಬಹುದು. ಇದರಲ್ಲೇ ನೀವು ತಿಳಿದುಕೊಳ್ಳಿ, ಈ ದೈವಗಳ ಶಕ್ತಿ ತರ್ಕಕ್ಕೆ ನಿಲುಕದು ಅಂತ. ಈ ದೈವಸ್ಥಾನದಲ್ಲಿ ಡಿಸೆಂಬರ್ 27ರಿಂದ ಜನವರಿ 1ನೇ ತಾರೀಕಿನ ತನಕ ಕಳಿಯಾಟ ಮಹೋತ್ಸವ ನಡೆಯಲಿದೆ. ನೀವೇನಾದರೂ ಜೀವನದಲ್ಲಿ ಮೋಸ ಹೋಗಿದ್ರೆ ಒಮ್ಮೆ ಈ ನ್ಯಾಯ ಕ್ಷೇತ್ರಕ್ಕೆ ಭೇಟಿ ನೀಡಿ.